ಎಲ್ಲರಿಗೂ MC ಇನ್ಫಾರ್ಮೇಷನ್ ಇನ್ ಕನ್ನಡ ಚಾನಲ್ಗೆ ಸುಸ್ವಾಗತ. ನಮ್ಮ ಮನೆಗೆ ಹಲವು ಪ್ರಾಣಿ ಪಕ್ಷಿಗಳೆಲ್ಲ ಬರ್ತಾ ಇರ್ತವೆ. ಕೆಲವೊಂದು ಶುಭ ಆದರೆ ಇನ್ನು ಕೆಲವೊಂದು ಅಶುಭವನ್ನು ಸೂಚಿಸುತ್ತೆ. ಈಗ ಇವತ್ತು ನಾನು ಕಪ್ಪೆ ಬಂದರೆ ಏನು ಅಂತ ಹೇಳ್ತೀನಿ. ಕಪ್ಪೆ ಬಂದರೆ ಶುಭನ ಅಶುಭನ, ಕಪ್ಪೆ ಬಂದಾಗ ಏನು ಮಾಡಬೇಕು ಅಂತ ಎಲ್ಲ ತಿಳಿಸ್ಕೊಡ್ತೀನಿ. ಹಾಗೆ ಕೆಲವೊಬ್ಬರು ಮನೆಯಲ್ಲಿ ಕಪ್ಪೆಯ ವಿಗ್ರಹವನ್ನು ಇಟ್ಟಿರ್ತೀವಿ. ಅಂದರೆ ಕಪ್ಪೆಯ ಬಾಯಲ್ಲಿ ಲಕ್ಷ್ಮಿ ಅಂದರೆ ಹಣವನ್ನು ಇಟ್ಕೊಂಡಿರೋ ಕಪ್ಪೆಯನ್ನು ಮನೆಯಲ್ಲಿ ಇಡ್ತೀವಿ. ಏನಕ್ಕೆ ಇಡಬೇಕು, ಕಪ್ಪೆ ಬಂದರೆ ಏನರ್ಥ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನೀವು ಕಪ್ಪೆಯ ವಿಗ್ರಹವನ್ನು ಇಟ್ಟಿದ್ದೀರಾ ಇಲ್ವಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನನ್ನ ಚಾನಲ್ನಲ್ಲಿ ಇನ್ನೂ ಹಲವು ಕುತೂಹಲಕಾರಿ ವಿಡಿಯೋಗಳಿವೆ, ಅವುಗಳನ್ನು ಕೂಡ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಈಗ ಮಳೆಗಾಲ ಬರ್ತಾ ಇದೆ. ಮಳೆಗಾಲ ಬಂತು ಅಂದರೆ ಕಪ್ಪೆಗಳು ನಮ್ಮ ಮುಂದೆ ಪ್ರತ್ಯಕ್ಷ ಆಗುತ್ತೆ. ಅಂದರೆ ಅದು ಹೊರಗಡೆ ಇರುತ್ತೆ. ಮಳೆಗಾಲದಲ್ಲಿ ಮನೆಯ ಸುತ್ತಮುತ್ತ ಮನೆ ಒಳಗಡೆ ಎಲ್ಲ ಕಾಣಿಸ್ಕೊಳ್ಳೋಕ್ಕೆ ಶುರು ಮಾಡುತ್ತೆ. ಈ ಕಪ್ಪೆಗಳು ಮನೆಗೆ ಬಂತು ಅಂದರೆ ಅಥವಾ ಎಲ್ಲಾದರೂ ಕಂಡ್ರೆ ಅದು ಅದೃಷ್ಟವನ್ನು ಸೂಚಿಸುತ್ತೆ. ಕೆಲವೊಂದು ಕಪ್ಪೆಗಳು ಮನೆಯೊಳಗಡೆ ಬಂದಿರುತ್ತೆ, ಹೇಗೆ ಬಂತು ಅಂತಾನೆ ಗೊತ್ತಾಗಲ್ಲ. ಅದು ದೊಡ್ಡ ಕಪ್ಪೆಗಳೆಲ್ಲ ಮನೆಯಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಇರುತ್ತೆ, ಅದು ಯಾವಾಗಲೂ ಕಾಣಿಸ್ಕೊಳ್ಳುತ್ತೆ. ಇನ್ನು ಸಣ್ಣ ಕಪ್ಪೆಗಳೇನಾದ್ರು ಬಂತು ಅಂದರೆ ಅವು ಜಿಗಿಯುತ್ತಲ್ಲ, ಆವಾಗ ನಮಗೆ ಕಾಣಿಸ್ಕೊಳ್ಳುತ್ತೆ. ಈ ಕಪ್ಪೆಗಳು ಯಾವ ಮನೆಗೆ ಬರುತ್ತೋ ಆ ಮನೆಗೆ ಅದೃಷ್ಟ ಬರುತ್ತೆ ಅಂತ, ಅಂದರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಆ ಮನೆಗೆ ಆಗಿದೆ ಅಂತ. ಅದನ್ನು ಕೆಲವೊಬ್ಬರು ಸಾಯಿಸ್ಬಿಡ್ತಾರೆ, ಆದರೆ ಸಾಯಿಸಬಾರ್ದು. ನಮ್ಮ ಹಿಂದೂ ಶಾಸ್ತ್ರದ ಪ್ರಕಾರ ಕಪ್ಪೆ ತುಂಬ ಶುಭ ಅಂತ ನಂಬಲಾಗಿದೆ. ಇದು ಆ ಮನೆಗೆ ಸಮೃದ್ಧಿ, ಪ್ರಗತಿ, ಆರೋಗ್ಯವನ್ನು ಕೂಡ ತಗೊಂಡು ಬಂದು ಕೊಡುತ್ತೆ ಅಂತ ಹೇಳ್ತೀವಿ. ಹಾಗೆ ಇನ್ನೊಂದು ಮುಖ್ಯವಾದ ಅಂಶ ಏನಪ್ಪ ಅಂದರೆ, ಕಪ್ಪೆ ಮನೆಗೆ ಬಂದರೆ ಆ ಮನೆಯ ಸ್ವಚ್ಛತೆ ಬಗ್ಗೆ ಕೂಡ ಸ್ವಲ್ಪ ಹೆಚ್ಚಾಗಿ ಗಮನ ಹರಿಸ್ಬೇಕು. ಅಂದರೆ ಎಲ್ಲ ಕಡೆನೂ ಸ್ವಚ್ಛವಾಗಿದೆಯಾ, ನಾವು ಏನಾದರೂ ಕೊಳಕಿಟ್ಕೊಂಡಿದ್ದೀವ ಅಂತ ನೋಡ್ಕೋಬೇಕು. ಯಾಕಂದರೆ ಸ್ವಚ್ಛವಾಗಿರೋ ಮನೆಗೆ ಲಕ್ಷ್ಮಿ ಬಂದರೆ, ಕೊಳಕಾಗಿರೋ ಮನೆಗೆ ಜ್ಯೇಷ್ಠಲಕ್ಷ್ಮಿ ಅಂದರೆ ಕೊಳಕು ಲಕ್ಷ್ಮಿ ಬರ್ತಾಳೆ. ಜ್ಯೇಷ್ಠಲಕ್ಷ್ಮಿ ಬಂದರೆ ಆ ಮನೆಯ ಅಭಿವೃದ್ಧಿಯನ್ನು ತಡೆಯುತ್ತೆ. ನೀವು ಆಗ ನೀಟಾಗಿ ಇಟ್ಕೊಂಡಿದ್ರೆ ಲಕ್ಷ್ಮಿಯ ಆಶೀರ್ವಾದ ಆಗುತ್ತೆ. ಒಂದು ವೇಳೆ ಆ ಕಪ್ಪೆ ಮನೆಯೊಳಗೆ ಬಂದ ಮೇಲೆ ನೀವು ಮನೆಯೇನಾದ್ರು ಸ್ವಚ್ಛವಾಗಿಸಲಿಲ್ಲ, ದರಿದ್ರ ಲಕ್ಷ್ಮಿ ಆ ಮನೆಗೆ ಬರುತ್ತೆ. ನಮ್ಮ ಮನೆಯಲ್ಲಿ ಲಕ್ಷ್ಮಿ ನಿಲ್ಲಿಸೋದಿಲ್ಲ, ಆ ಮನೆಗೆ ಸಮೃದ್ಧಿಯನ್ನು ಕೂಡ ಆಗೋದಿಲ್ಲ. ಹಣ ನೀರಿನಂತೆ ಖರ್ಚಾಗಿ ಇರುವಂಥ ದುಡ್ಡು ಕಾಸು ಕೂಡ ಹೋಗುತ್ತೆ. ಅದೃಷ್ಟದ ಸಂಕೇತ ಅಂತ ಈ ಕಪ್ಪೆಯನ್ನು ಮನೆಯ ಹೊರಭಾಗದಲ್ಲಿ ಏನಾದರೂ ಒಂದೇ ಸರಿಗೆ ನೋಡಿದ್ರೆ ಅದು ಕೂಡ ಸಕಾರಾತ್ಮಕತೆ ಅಂದರೆ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತೀವಿ. ಅದು ಕೂಡ ಅದೃಷ್ಟವನ್ನು ತಂದು ಕೊಡುತ್ತೆ. ನಮ್ಮ ಮುಂಭಾಗದಲ್ಲಿ ಕಪ್ಪೆಗಳೇನಾದ್ರು ಹಾರಿ ಹೋದರೆ ಅದು ನಮಗೆ ಜೀವನದಲ್ಲಿ ಶುಭವನ್ನು ತಂದು ಕೊಡುತ್ತೆ, ಸಮೃದ್ಧಿ, ಹಣಕಾಸಿನ ಹರಿವನ್ನು ಹೆಚ್ಚುತ್ತೆ ಅನ್ನೋದರ ಸಂಕೇತ ಆಗಿದೆ. ಅಕಸ್ಮಾತ್ ನಿಮ್ಮ ಮನೇಲಿ ಏನಾದರೂ ಕಪ್ಪೆ ವಾಸವಾಗಿದ್ದರೆ ಆ ಮನೆಯಲ್ಲಿ ಏಳಿಗೆ ಆಗುತ್ತೆ ಮತ್ತು ಆ ಮನೆಯಲ್ಲಿರುವ ಸಂಬಂಧಗಳೆಲ್ಲ ಗಟ್ಟಿಗೊಳ್ಳುತ್ತೆ. ಉತ್ತಮ ಸ್ನೇಹ ಸಂಬಂಧಗಳು ಆ ಮನೆಯಲ್ಲಿ ಬೆಳೆಯುತ್ತೆ ಅಂತ ನಂಬಲಾಗಿದೆ. ಸದಾ ಮನೆಯಲ್ಲಿ ಸಂಪತ್ತು ತುಂಬಿರಬೇಕಂದ್ರೆ ಮನೆಯಲ್ಲಿ ಕಪ್ಪೆಯ ವಿಗ್ರಹವನ್ನು, ಅಂದರೆ ಕಪ್ಪೆಯ ಬಾಯಲ್ಲಿ ಒಂದು 3 ಕಾಸನ್ನು ಇಟ್ಕೊಂಡಿರುವಂಥ ವಿಗ್ರಹವನ್ನು ಇಟ್ಟರೆ ಆ ಮನೆಯಲ್ಲಿ ಸಂಪತ್ತು ತುಂಬಿರುತ್ತೆ. ಯಾಕಂದರೆ ನಿಜವಾದ ಕಪ್ಪೆಯನ್ನು ಮನೆಯಲ್ಲಿ ಸಾಕೋಕ್ಕಾಗಲ್ಲ, ಹಾಗಾಗಿ ವಿಗ್ರಹವನ್ನು ಇಟ್ಕೊಂಡ್ರೆ ಅದು ತುಂಬ ಶುಭ ಅಂತ ಹೇಳ್ತಾರೆ. ಮನೆಯೊಳಗೆ ಕಪ್ಪೆ ಬಂತು ಅಂತ ಓಡಿಸೋದಕ್ಕೂ ಮುನ್ನೆ ಅದು ಅದೃಷ್ಟ ಅಂತ ಮೊದಲು ನೆನಪಲ್ಲಿ ಇಟ್ಕೋಬೇಕು. ಹಾಗಾಗಿ ಅದನ್ನು ಯಾವ್ಯಾವುದೋ ರೀತಿ ಇಟ್ಕೊಂಡೋಗಿ ಸಾಯಿಸಬಾರ್ದು. ಮನೆಯಲ್ಲಿ ಕಪ್ಪೆ ಏನಾದ್ರು ಇದ್ದರೆ ಆ ಮನೆಯಲ್ಲಿರೋರಿಗೆಲ್ಲ ಆರೋಗ್ಯ ಚೆನ್ನಾಗಿರುತ್ತೆ, ಯಾವುದೇ ರೋಗ ಬರೋಲ್ಲ ಅಂತ ಹೇಳ್ತಾರೆ. ರೋಗದಿಂದ ಅದು ನಮ್ಮನ್ನು ರಕ್ಷಿಸುತ್ತೆ ಅಂತ ಹೇಳ್ತಾರೆ. ಹೀಗಾಗಿ ಮನೆಯಲ್ಲಿ ಕಪ್ಪೆ ಬಂದರೆ ಆ ಮನೆಯಲ್ಲಿರುವ ಯಾವುದೇ ಟೆನ್ಷನ್ ಇದ್ದರೂ ಕೂಡ ಅದನ್ನು ಹೊರದೂಡುತ್ತೆ ಅಂತ. ಇದು ಕಪ್ಪೆ ಏನಾದರೂ ಮನೆಗೆ ಬಂದರೆ ಏನು ಅರ್ಥ ಅಂತ ತಿಳಿಸ್ಕೊಟ್ಟಿರೋ ವಿಡಿಯೋ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.